ರಾಜ್ಯದಲ್ಲಿ ಕುರ್ಚಿ ಕದನ ಬೆನ್ನಲ್ಲೇ ಒಂದು ದಿನ ಮುಂಚಿತವಾಗಿಯೇ ದೆಹಲಿಗೆ ಡಿಸಿಎಂ ಡಿಕೆಶಿ ಹೋಗಲಿದ್ದಾರೆ. ಸಂಜೆ 7 ಗಂಟೆಗೆ ದೆಹಲಿಗೆ ಡಿಕೆಶಿ ಪ್ರಯಾಣ ಬೆಳೆಸಲಿದ್ದು ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ಮಾಡಲು ಡಿಕೆ ಬ್ರದರ್ಸ್ ಮುಂದಾಗಿದ್ದಾರೆ. ನಾಳೆ ಮತ್ತು ನಾಡಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಹೀಗಾಗಿ ಈಗಾಗಲೇ ದೆಹಲಿಗೆ ಡಿಕೆ ಸುರೇಶ್ ತೆರಳಿದ್ದು, ಈಗ ಡಿಕೆಶಿ ಕೂಡ ದೆಹಲಿಗೆ ತೆರಳಲಿದ್ದು ಸಭೆಗೂ ಮುನ್ನವೇ ಸೋನಿಯಾ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ನಾಯಕತ್ವದ ಗೊಂದಲವನ್ನ ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಬಗೆಹರಿಸುತ್ತೆ. ಎಲ್ಲಾ ವಿಚಾರವೂ ಸಹ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ರಾಜ್ಯದ ನಾಯಕತ್ವ ಸಮಸ್ಯೆಯನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಬಗೆಹರಿಸುತ್ತಾರೆ. ದೆಹಲಿಯ ಹೈಕಮಾಂಡ್ ಮುಂದೆ ಯಾವುದೇ ಪೆರೇಡ್ ಇಲ್ಲ, ಏನೂ ಇಲ್ಲ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ, ಬೇಳೂರು ಗೋಪಾಲಕೃಷ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಶೀಘ್ರವಾಗಿ ಹೈಕಮಾಂಡ್ ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುತ್ತೆ. ಅದು ಡೇಟ್ ಎಲ್ಲ ಕೊಡೋಕ್ಕೆ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ. ಆದಷ್ಟು ಬೇಗ ಎಲ್ಲ ವಿಚಾರವೂ ಸಹ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಮಾನ್ಯ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿದ್ದಾರೆ. ಏನಿಲ್ಲ, ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಬೇರೆಯವರು ಯಾರು ಏನ್ ಮಾತಾಡ್ತಾರೆ, ಮಾಧ್ಯಮದವ್ರು ಏನ್ ಮಾತಾಡ್ತಾರೆ, ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ. ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು, ಕೆಲಸವನ್ನ ಮುಂದುವರಿಸಿದ್ದೇವೆ. ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ. ಮಾಧ್ಯಮವನ್ನ ನೋಡಿಕೊಂಡು ಜನಗಳು ಕೂಡ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು. ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ, ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ ಆಗ್ಬೇಕು. ಯಾಕೆ ಮಾಡಲ್ಲ, ಯಾಕೆ ಮಾಡಿ, ಯಾಕೆ ಇದು ಮಾಡ್ತೀರಿ ಅಲ್ವಾ? ನಿಮ್ಮ ಯಾವುದೋ ಗೊಂದಲಕ್ಕೋಸ್ಕರ ಪಾಪ ಯಾರೋ ಮಂತ್ರಿಗೆ ಆಗ್ಬೇಕು ಅನ್ನೋ ಕನಸು ಕಾಣುವಂಥ ನನ್ನಂಥವರಿಗೆ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ. ಅದನ್ನ ಯಾಕೆ ನೀವು ಹಾಳು ಮಾಡ್ತೀರಿ? ಅದನ್ನು ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ಬೋದು. ಎರಡೂ ಆಗಲಿ, ಏನಾಗಬೇಕು ನಂಗೆ ಗೊತ್ತಿಲ್ಲ. ಯಾರು ಮಾಡ್ತಾರೆ ಮಾಡಲಿ, ಅವ್ರು ನಾವೇ ಬೇಡ ಅನ್ನೋದಲ್ಲ. ಈಗ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ, ನೀವು ತೀರ್ಮಾನ ಮಾಡಿ, ಆದಷ್ಟು ಬೇಗ ಮುಗಿಸಿ. ಮಾಡ್ತಿರೋ ಇಲ್ಲ, ಕರೆಕ್ಟಾಗಿ ಒಂದು ಖಡಕ್ಕಾಗಿ ಒಂದು ಡಿಸಿಷನ್ ಕೊಡಿ. ಇಲ್ಲ ಅಂದರೆ ಪಕ್ಷಕ್ಕೆ ನಷ್ಟ ಆಗುತ್ತೆ, ಕಾರ್ಯಕರ್ತರಿಗೆ ನಷ್ಟ ಆಗುತ್ತೆ. ವಿರೋಧ ಪಕ್ಷದವ್ರು ಬಾಯಿ ಕಳ್ಕೊಂಡು ಕೂತಿದ್ದಾರೆ, ಏನಾದ್ರು ಒಂದು ಉತ್ತರ ಕೊಡಬೇಕು, ಅವ್ರಿಗೆ ಬೇಕಾಗಿದೆ. ಅದರಿಂದ ಅವ್ರಿಗೆ ಆಹಾರ ಆಗೋದು ಬೇಡ. ಆದಷ್ಟು ಬೇಗ ಹೈಕಮಾಂಡ್ ನಿರ್ಧಾರ ಮಾಡಬೇಕಂತ ನಂದೊಂದು ವಾದ. ಕುರ್ಚಿ ಫೈಟ್ ಬೆನ್ನಲ್ಲೇ ಸಿಎಂ ಪರವಾಗಿ ಅಹಿಂದ ವೇದಿಕೆ ಸಜ್ಜಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಪಟ್ಟದಿಂದ ಇಳಿಸದಂತೆ ವಿಭಾಗವಾರು ಸಭೆ ಪಾದಯಾತ್ರೆಗೆ ತೀರ್ಮಾನ ಮಾಡಲಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಅಹಿಂದ ಸಂಘಟನೆ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಮಾಹಿತಿ ನೀಡಿದ್ದು, ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 90% ಅಹಿಂದ ವರ್ಗ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರಲಿ, 2028ರ ನಂತರ ಬೇಕಿದ್ರೆ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಮಾಜವಾದಿ ನಾಯಕರು, ಅಹಿಂದ ನೇತಾರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಬಹುಮತ ತಗೊಂಡು ಬರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಒಂದು ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದ್ರೆ 5 ವರ್ಗದ ಜನರು 90% ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ನಿಚ್ಚಳ ಬಹುಮತದೊಂದಿಗೆ ಇಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ನೀವೇನಾದರೂ ಬದಲಾವಣೆ ಮಾಡಿದ್ದಕ್ಕಾದ್ರೆ ಮುಂಬರುವ ದಿನಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಪುರಸಭೆ ಚುನಾವಣೆ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರ್ತೈತಿ. ಅದು ಈ ರಾಜ್ಯದಲ್ಲಿ ಬೀದಿಗಳದ್ದು ನಾವು ಕೂಡ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಒಬ್ಬ ಅಹಿಂದ ನಾಯಕನಿಗೆ. ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ನಂಜಾವಧೂತ ಸ್ವಾಮೀಜಿ ಭೇಟಿ ನೀಡಿ ಡಿಕೆಶಿಗೆ ಬೆಂಬಲ ಸೂಚಿಸಿದ್ದಾರೆ. ಬಳಿಕ ನ್ಯೂಸ್ 18 ಜೊತೆ ಮಾತನಾಡಿದ ನಂಜಾವಧೂತ ಸ್ವಾಮೀಜಿ, ಡಿಕೆ ಶಿವಕುಮಾರ್ ಕೂಡ ಅಹಿಂದ ನಾಯಕರಲ್ವಾ, ಡಿಕೆಶಿಗೆ ಯಾಕೆ ಹಿನ್ನಡೆಯಾಗುತ್ತೆ? ಸಿದ್ದರಾಮಯ್ಯ ಮುಂದಾಳತ್ವದಲ್ಲೇ ಡಿಕೆಶಿಯನ್ನ ಸಿಎಂ ಮಾಡಬೇಕು. ಕೊಟ್ಟ ಮಾತಿನಂತೆ ಹೈಕಮಾಂಡ್ ಸಿದ್ದರಾಮಯ್ಯ ನಡೆಯಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನು ನಾಡಿಗೆ ನೀಡ್ತಾ ಇದ್ದಾರೆ ಕಳೆದ 5 ವರ್ಷ ಮತ್ತು ಈಗ 2.5 ವರ್ಷದಿಂದ. ಅದು ನಿಸ್ಸಂದೇಹವಾಗಿ ನಾವು ಹೇಳ್ಬೋದು. ಆದರೆ
ಅವರ ಪಕ್ಷದ ಹಿರಿಯರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ, ಶಿವಕುಮಾರ್ಗೂ ಒಂದು ಅವಕಾಶ ಮಾಡಿಕೊಡ್ಲಿ. ಅವರು ಕೂಡ ಹಿಂದ ವರ್ಗದಿಂದಲೇ ಬಂದಂಥವ್ರು. ಯಾಕೆ ಹಿನ್ನಡೆ ಆಗ್ತದೆ? ಈಗ ಅವ್ರಿಗೆ ಎಲ್ಲ ವರ್ಗದ ಎಲ್ಲ ಧರ್ಮದ ಶಾಸಕರು ಕೂಡ ಅವ್ರ ಜೊತೆಗಿದ್ದಾಗ ಶಿವಕುಮಾರ್ಗೆ ಯಾಕೆ ಹಿನ್ನಡೆ ಆಗುತ್ತೆ? ಶಿವಕುಮಾರ್ಗೆ ಹಿನ್ನಡೆ ಆಗಲ್ಲ. ಹಿರಿಯರಾದ ಸಿದ್ದರಾಮಯ್ಯನವರು ಅವರ ನೇತೃತ್ವ ಮುಖಂಡತ್ವದಲ್ಲೇ ಇವ್ರಿಗೆ ಅವಕಾಶ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ. ಅವರ ಪಕ್ಷದ ಹಿರಿಯರು ಹೈಕಮಾಂಡ್ ಏನಿದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ನಂಬಿಕೆ ಇದೆ. ಕೆಎಚ್ ಮುನಿಯಪ್ಪ ನಿವಾಸಕ್ಕೆ ಬಿಕೆ ಹರಿಪ್ರಸಾದ್ ಭೇಟಿ ನೀಡಿದ್ದಾರೆ. ಸಿಎಂ ಬಣದಿಂದ ಅಂತರ ಕಾಯ್ದುಕೊಂಡಿರುವ ಮುನಿಯಪ್ಪ ಜೊತೆ ಬಿಕೆ ಹರಿಪ್ರಸಾದ್ ಮಾತುಕತೆ ನಡೆಸಿದ್ದಾರೆ. ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಿಮ್ಮ ಪುತ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಏನೇ ಅಸಮಾಧಾನ ಇದ್ರೂ ಕುಳಿತು ಚರ್ಚೆ ಮಾಡೋಣ. ಈ ಹಂತದಲ್ಲಿ ಅಹಿಂದ ನಾಯಕರು ಒಗ್ಗೂಡಬೇಕು. ಸಿದ್ದರಾಮಯ್ಯ ಬದಲಾವಣೆ ಮಾಡದಂತೆ ಹೈಕಮಾಂಡ್ಗೆ ಒತ್ತಡ ಹೇರಬೇಕು. ಈ ನಿಟ್ಟಿನಲ್ಲಿ ಸಚಿವ ನಿಯೋಗದೊಂದಿಗೆ ನೀವು ತೆರಳಬೇಕು ಅಂತ ಮುನಿಯಪ್ಪ ಬಳಿ ಬಿಕೆ ಹರಿಪ್ರಸಾದ್ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ದಿಢೀರ್ ಮುಂಬೈಗೆ ತೆರಳಿದ್ದ ಡಿಕೆಶಿ ನಡೆ ಮೇಲೆ ಸಿಎಂ ಆಪ್ತರು ಕಣ್ಣಿಟ್ಟಿದ್ದಾರೆ. ಎಐಸಿಸಿ ನಾಯಕರ ಬೆಂಬಲವನ್ನ ಪಡೆಯಲು ಡಿಕೆಶಿ ನಿಕಟವರ್ತಿಗಳ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಮೂಲಕ ಎಐಸಿಸಿ ನಾಯಕರ ಬೆಂಬಲ ಪಡೆಯಲು ಡಿಕೆಶಿ ತಂತ್ರಗಾರಿಕೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ 3 ಪ್ರಮುಖ ನಾಯಕರನ್ನ ಸಂಪರ್ಕ ಮಾಡಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿರುವಂತಹ ಗುರುದೀಪ್ ಸಿಂಗ್ ಸಪ್ಪಲ್, ಮಹಾರಾಷ್ಟ್ರ ವಿಪಕ್ಷ ನಾಯಕ ಅಜಯ್ ವಡ್ಡೆಟ್ಟಿವಾರ್ ಮತ್ತು ಸಿಡಬ್ಲ್ಯೂಸಿ ಸದಸ್ಯ ಬಾಳಾಸಾಹೇಬ್ ಥೋರಟ್ ಅವರನ್ನ ಸಂಪರ್ಕ ಮಾಡಿ ತಮ್ಮ ಪರ ಮಾತನಾಡುವಂತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ದಲಿತ ಸಿಎಂ ಮಾಡುವಂತೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಕಳೆದ 1 ತಿಂಗಳಿನಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಬೇಗ ಸಮಸ್ಯೆ ಇತ್ಯರ್ಥ ಮಾಡಬೇಕು. ಎಲ್ಲಾ ಜಾತಿಗಳಿಗೆ ಸಿಎಂ ಸ್ಥಾನ ಕೊಡೋದಕ್ಕೆ ಆಗಲ್ಲ. ಬದಲಾವಣೆ ಮಾಡೋದೇ ಆದ್ರೆ ನಮ್ಮ ಸಮುದಾಯಕ್ಕೆ ಕೊಡ್ಲಿ, ದಲಿತ ಸಮುದಾಯಕ್ಕೆ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಹೇಳಿದರು. ಈಗ ಕಳೆದ ಹಲವಾರು ತಿಂಗಳುಗಳಿಂದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆಯನ್ನು ಆರಂಭ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಎಷ್ಟೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಜನರ ದೃಷ್ಟಿಯಲ್ಲಿ ಭಾಳ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ. ಹೈಕಮಾಂಡ್ ಅವರು ಬೇಗ ಇದನ್ನು ಒಂದು ಇತ್ಯರ್ಥಗೊಳಿಸಿ ರಾಜ್ಯದ ಅಭಿವೃದ್ಧಿಗೆ ಒಂದು ಸುಗಮ ದಾರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋಂಥದ್ದು ನಮ್ಮದೊಂದು ಅಭಿಪ್ರಾಯ ಇದೆ. ಎಲ್ಲ ಸಮುದಾಯಗಳಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದರೂ ಬದಲಾವಣೆ ಆಗುತ್ತೆ ಅನ್ನೋದಾದರೆ ಆ ಕಾರಣದಿಂದ ಅಂಥದ್ದೊಂದು ಅವಕಾಶ ಬಂದೇ ನಮ್ಮ ಸಮುದಾಯಗಳಿಗೂ ಕೊಡಬೇಕು ಅನ್ನುವಂಥದ್ದು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ. ಅವರನ್ನು ಕೆಳಗಿಳಿಸಿ ನಮ್ಮ ದಲಿತ ಸಮುದಾಯಕ್ಕೆ ಕೊಡಿ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ಈಗ ಅವರು ಮುಂದುವರೆದ್ರೆ ಯಾರ್ದು ಕೂಡ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಅವರ ಕೆಳಗಿಳಿದ್ರೆ ದಲಿತ ಸಮುದಾಯಕ್ಕೂ ಕೊಡಿ ಅನ್ನುವಂಥದ್ದು ನಮ್ಮ ಸಮುದಾಯದಲ್ಲೂ ಒಂದು ಭಾಳ ದೊಡ್ಡ ಬೇಡಿಕೆ ಇದೆ. ನಮ್ಮ ಸಮುದಾಯದಲ್ಲಿ ಹಲವಾರು ನಾಯಕರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಮುನಿಯಪ್ಪನವರು ಇದ್ದಾರೆ. ಸೊ ಅಷ್ಟರ ಮಧ್ಯೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರದ್ದು ಏನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಈ ಮಾತು ಕತೆ ನಡೆದಿದೆ ಹಾಗೆ ಹೀಗೆ ಅಂತೇಳಿ. ಅದೇನು ನಮ್ಗೆ ಗೊತ್ತಿಲ್ಲ. ಹಾಗೇನಾದರೂ ಆಗಿದ್ರೆ ಅವ್ರಿಗೂ ಅವಕಾಶ ಕೊಟ್ಟರೆ ಅದು ತಪ್ಪಲ್ಲ. ಅವ್ರಿಗೂ ಕೂಡ ಒಂದು ತುಮಕೂರಿನಲ್ಲೂ ದಲಿತ ಮುಖ್ಯಮಂತ್ರಿ ಕೂಗು ಜೋರಾಗಿದೆ. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಟೌನ್ ಹಾಲ್ನಲ್ಲಿ ದಲಿತ ಮುಖಂಡರಿಂದ ಪ್ರತಿಭಟನೆ ನಡೆಸಲಾಗಿದೆ. ಪರಮೇಶ್ವರ್ ಫೋಟೋ ಹಿಡಿದು ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಕೆಶಿ ನಿವಾಸಕ್ಕೆ ಶಾಸಕ ನಂಜೇಗೌಡ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಡಿಕೆಶಿ ಸಿಎಂ ಆದ್ರೆ ಓಕೆ, ಸಿದ್ದರಾಮಯ್ಯ ಸಿಎಂ ಆದ್ರೂ ಓಕೆ, ನಮ್ಗೆ ಯಾರಾದ್ರೂ ಓಕೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಆದಷ್ಟು ಬೇಗ ಇದಕ್ಕೆಲ್ಲ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೊತ್ತನೂರು ಮಂಜುನಾಥ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ, ಸಿದ್ದರಾಮಯ್ಯ ಮುಂದುವರಿಲ್ಲ ಅಂದ್ರೂ ಓಕೆ, ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ನಾವು ಮಾತು ಕೊಟ್ಟಿದ್ವಿ ಮಾಡಬೇಕು ಅಂದ್ರೂ ಓಕೆ. ನಾನೊಬ್ಬ ಶಾಸಕ, ನಾವು MLAಗಳು ಏನು ಕೆಲಸ, ಸರ್ಕಾರ ಇದೆ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಲ್ವಾ.
ಪರ ಆಗಿ ನಾವೇನಾಗಬೇಕು? ಕಾಂಗ್ರೆಸ್ ಪಾರ್ಟಿ ಅಲ್ವಾ ಇದು? ಇಲ್ಲ, ನಾವು ಕೂಡ ಬಯಸ್ತಾ ಇದೀವಿ ಎಲ್ಲ ಶಾಸಕರಲ್ಲಿ ಏನಂದ್ರೆ ಈ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕಾದ್ರೆ ಹೈಕಮಾಂಡ್ ನೇರವಾಗಿ ಹೈಕಮಾಂಡ್ ಜವಾಬ್ದಾರಿ ತಗೊಂಬೇಕಂದ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಆದಷ್ಟು ಬೇಗನೆ ಇದನ್ನ ಉಪಮುಖ್ಯಮಂತ್ರಿ ಕೂಡ ಇಬ್ಬರು ಒಪ್ಕೊಂಡ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ನಾವು ಬದ್ಧವಾಗಿದ್ದೀವಿ ಅಂತ ಹೇಳುವಾಗ ಹೈಕಮಾಂಡ್ ಆದಷ್ಟು ಬೇಗನೆ ಅವರು ಒಂದು ತೀರ್ಮಾನವನ್ನು ಕೊಡಬೇಕಾಗ್ತದೆ. ಅವಾಗ ಇದಕ್ಕೆ ತೆರೆ ಆಗ್ತದೆ. ರಾಜ್ಯದಲ್ಲಿ ಕುರ್ಚಿ ಕದನದ ಮಧ್ಯೆಯೇ ಸಿಎಂ ಡಿಸಿಎಂ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದಲ್ಲಿ ಒಟ್ಟಾಗಿ ಪಾಲ್ಗೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪರ ಕುರುಬ ಸಮುದಾಯದ ಮುಖಂಡರು ನಿಂತಿದ್ದಾರೆ. ಇಂದು ಸಿಎಂ ಪರವಾಗಿ ಕುರುಬ ಮುಖಂಡರು ಸಭೆ ನಡೆಸಿದ್ದು, ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಬಾರದು, ಒಂದು ವೇಳೆ ಇಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ ಹಾಕ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಕುರುಬ ಸಂಘದ ಅಧ್ಯಕ್ಷ ಮುನಿಯಪ್ಪ, ಜೈಲಿಗೆ ಹೋಗಿ ಬಂದವರು ಭ್ರಷ್ಟರನ್ನ ಸಿಎಂ ಮಾಡಲು ಹೊರಟಿದ್ದಾರೆ. ಸಿದ್ದರಾಮಯ್ಯ ಬದಲಿಗೆ ಹೈಕಮಾಂಡ್ ಕಾರಣವನ್ನ ಕೊಡಲಿ, ಒಂದು ವೇಳೆ ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ಕಾಂಗ್ರೆಸ್ನ ಬಹಿಷ್ಕಾರ ಮಾಡ್ತೇವೆ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕುರುಬ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಎಲ್ಲರ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು, ಅವರನ್ನ ಏನಾದ್ರು ತೊಂದರೆ ಕೊಟ್ಟಿದ್ದಾದ್ರೆ ಎಲ್ಲ ಹಿಂದುಳಿದ ವರ್ಗದ ಶೋಷಿತ ಸಮಾಜದ ಅಹಿಂದ ಎಲ್ಲ ಒಂದು ಇದನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಏಟನ್ನು ಕೊಡಬೇಕು ಅನ್ನೋದು ನಿರ್ಣಯವನ್ನು ಕುರುಬರ ಸಂಘದಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲರನ್ನ ಒಗ್ಗೂಡಿಸ್ಕೊಂತೀವಿ. ಕುರುಬರ ಸಂಘ ಒಂದೇ ಅಲ್ಲ, ಎಲ್ಲರ ಶೋಷಿತ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ. ಕಾಂಗ್ರೆಸ್ ಕುರ್ಚಿ ಕದನದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ರಾಜಕೀಯ ಸ್ಟಂಟ್ ನಡೀತಾ ಇದೆ. ಸಿಎಂ ಡಿಸಿಎಂ ನಡುವೆ ಕುರ್ಚಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಈಗ ನೇರ ಫೈಟ್ ಆರಂಭವಾಗಿದೆ. ಟ್ವಿಟರ್ ಮೂಲಕವೂ ಫೈಟ್ ನಡೀತಾ ಇದೆ. ಸಿಎಂ ಹೋದಲ್ಲಿ ಡಿಕೆ ಬರಲ್ಲ, ಡಿಕೆ ಹೋದಲ್ಲಿ ಸಿಎಂ ಹೋಗಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ನಿಂತು ಹೋಗಿದೆ ಅಂತ ವ್ಯಂಗ್ಯವಾಡಿದ್ರು. ರಾಜ್ಯದಲ್ಲಿರುವಂತಹ ರಾಜ್ಯ ಸರ್ಕಾರ ಕಳೆದ ಒಂದು ವಾರದಿಂದ ನೀವು ನೋಡ್ತಾ ಇದ್ದೀರಿ, ಒಂದು ರಾಜಕೀಯ ಸ್ಟಂಟ್ ನಡೀತಾ ಇದೆ. ಸಿಎಂ ನಂತರ ನಾ ಬಿಡೆ ಅನ್ನುವಂಥದ್ದು ಇಬ್ಬರೊಳಗೆ ನಡೀತಿದೆ. ಮೊದಲು ಅದು ಪರೋಕ್ಷವಾಗಿ ಶಾಸಕರ ಮುಖಾಂತರ ನಡೀತಿತ್ತು, ನೇರ ಸ್ಟಾರ್ಟ್ ಆಗಿದೆ. ಈಗ ಎಲ್ಲಿವರೆಗೆ ಅಂದ್ರೆ ಟ್ವೀಟ್ ಮುಖಾಂತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇಲ್ಲ, ಟ್ವೀಟ್ ಮುಖಾಂತರ ಮತ್ತು ಇಂಡೈರೆಕ್ಟ್ ಹೇಳಿಕೆಗಳ ಮುಖಾಂತರ ಇವತ್ತು ಈ ಅಧಿಕಾರದ ಹಸ್ತಾಂತರ, ಒಂದು ನಂಬಿಕೆಯ ವ್ಯವಸ್ಥೆ, ಮಾತು ಕೊಟ್ಟಂಗೆ ನಡ್ಕೋಬೇಕು, ಇವೆಲ್ಲ ಯಾವ ಹಿನ್ನೆಲೆ ಬರ್ತಾವ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ಆಡಳಿತ ಹೇಗೆ ನಡೀಬೇಕು? ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಂಘರ್ಷ ವಿಚಾರದ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಇಬ್ಬರು ನಾಯಕರು ಸಹ ಪ್ರತಿಷ್ಠೆಯಾಗಿ ಕೈಗೆತ್ತಿಕೊಂಡಿದ್ದಾರೆ, ಯಾರೂ ಕೂಡ ಹಿಂದೆ ಸರಿಯೋದಿಲ್ಲ ಎಂಬ ಸಂದರ್ಭದಲ್ಲಿದ್ದಾರೆ. ಈ ಎರಡು ಕುದುರೆ ಜೊತೆಗೆ ಇನ್ನೊಂದು ಕುದುರೆ ರೇಸ್ಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಮುಂದೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿದ್ದಾರೆ. ಇಬ್ಬರು ಪ್ರತಿಷ್ಠೆ ಪ್ರಶ್ನೆಯಾಗಿ ತಗೊಂಡಿದ್ದಾರೆ, ಯಾರೂ ಕೂಡ ಹಿಂದೆ ಸರಿ ಇದ್ದಿಲ್ಲ ಅನ್ನೋ ಸಂದರ್ಭದಲ್ಲಿ ಇದೇ ಥರ ಮುಂದೆ ನಡೆದರೆ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವಂಥ ಸಾಧ್ಯತೆ ಇದೆ. ಏನು ಬೇಕಾದರೂ ಆಗ್ಬೋದು. ಈಗ ನಮ್ಗೆ ಕಾಣ್ತಿರುವಂಥ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣ್ತಿರುವಂಥ ಒಂದು ಕುದುರೆಯೂ ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ. ಡಿಕೆಶಿ ಸಿಎಂ ಆಗ್ಲಿ ಅಂತ ಕುಣಿಗಲ್ ಶಾಸಕ ಡಾಕ್ಟರ್ HD ರಂಗನಾಥ್ ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ದೇವಾಲಯದ ಬಳಿ ಹೋಮ ಮಾಡಿಸಿದ್ದಾರೆ. ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 1001 ತೆಂಗಿನಕಾಯಿ ಒಡೆದು ಹರಕೆ ಸಲ್ಲಿಸಿದ್ದಾರೆ. ಡಿಕೆಶಿ ಸಿಎಂ ಆಗ್ಲೆಂದು ಚಾಮರಾಜನಗರ ಚಾಮರಾಜೇಶ್ವರನಿಗೆ ಈಡುಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಡಿಕೆಶಿ ಫೋಟೋ ಹಿಡಿದು ಅಭಿಮಾನಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಡಿಕೆಶಿ ಪರವಾಗಿ ಜೈಕಾರ ಹಾಕಿದ್ದಾರೆ.
ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೂ ಡಿಸಿಎಂ ಡಿಕೆಶಿ ಸಿಎಂ ಕೂಗು ಜೋರಾಗಿದೆ. ಡಿಕೆಶಿ ಸಿಎಂ ಆಗ್ಲಿ ಅಂತ ಡಿಕೆಶಿ ಅಭಿಮಾನಿಗಳು ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಬೆಳ್ಳಿ ರಥೋತ್ಸವ ನಡೆಸಿ ಡಿಕೆಶಿ ಸಿಎಂ ಆಗ್ಲಿ ಅಂತ ಕೋರ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಹಿಳಾ ಮಂಡಳಿಯಿಂದ ಅಷ್ಟೋತ್ತರ ಪಾರಾಯಣ ಮಾಡಿದ್ದಾರೆ. ದೇವರ ಮುಂದೆ ಡಿಕೆಶಿ ಫೋಟೋ ಹಿಡಿದು ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಅಂತ ಚಿಕ್ಕಮಗಳೂರಿನಲ್ಲಿ ಸಿದ್ದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಗರದ ಗಣಪತಿ ದೇವಾಲಯದಲ್ಲಿ ಜಸ್ಟಿಸ್ ಫಾರ್ ಸಿಎಂ ಸಿದ್ದರಾಮಯ್ಯ ಎಂಬ ಭಾವಚಿತ್ರವನ್ನ ಹಿಡಿದು ಗಣೇಶನಿಗೆ ಈಡುಗಾಯಿ ಹೊಡೆದು ಪೂಜೆ ಸಲ್ಲಿಸಿದ್ದಾರೆ. ಉಳಿಯಲಿ ಉಳಿಯಲಿ ಸಿದ್ದರಾಮಯ್ಯ ಉಳಿಯಲಿ ಅಂತ ಘೋಷಣೆ ಕೂಗಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಜಟಾಪಟಿ ಹಿನ್ನೆಲೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಎಂಎಲ್ಸಿ ರವಿ, ಕದಲೂರು ಉದಯ್, ದೇವೇಂದ್ರಪ್ಪ, ಶಿವಗಂಗಾ ಬಸವರಾಜ್, ನೆಲಮಂಗಲ ಶ್ರೀನಿವಾಸ್ ಜೊತೆ ಸುಮಾರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಇನ್ನು ಡಿಕೆಶಿ ಭೇಟಿ ಬಳಿಕ ಮಾಧ್ಯಮಗಳಿಗೆ ಕದಲೂರು ಉದಯ್ ಹಾಗೂ ಶ್ರೀನಿವಾಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇರ್ತೀವಿ, ಪಕ್ಕದ ಮನೆ, ಪಕ್ಷದ ಸಂಘಟನೆ ವಿಚಾರ ಇರ್ತದೆ, ಅಭಿವೃದ್ಧಿ ವಿಚಾರ ಇರ್ತದೆ, ಚರ್ಚೆ ಮಾಡ್ತಾ ಇರ್ತೀವಿ. ಏನಿದೆ ವಿಶೇಷತೆ? ಈಗ ನೋಡಪ್ಪ, ಅದೇ ಮನೆ ದಿವಸ ಬರ್ತೀವಿ, ಹೋಯ್ತೀವಿ. ಪಾರ್ಟಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಒಂದು ಕಡೆ ಪಾರ್ಟಿ ಸಂಘಟನೆ ವಿಚಾರ ಇರ್ತದೆ, ಇನ್ನೊಂದು ಕಡೆ ಅಭಿವೃದ್ಧಿಗಳ ವಿಚಾರ. ನಾವೆಲ್ಲ ರೈತರ ಹೆಚ್ಚಿರೋರು, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯವರು. ನೀರಾವರಿ ಇಲಾಖೆ ಬಗ್ಗೆ ಹೆಚ್ಚಿನ ಕೆಲಸ ಇರ್ತದೆ, ಅವರು ಸಚಿವರು ಇರೋದ್ರಿಂದ ಜಾಸ್ತಿ ಭೇಟಿ ಮಾಡ್ತಾ ಇರ್ತೀವಿ. ಈಗ ಅವರವರ ಅನುಕೂಲಕ್ಕೆ ತಕ್ಕಂಗೆ, ಅವರವರ ಸಮಯಕ್ಕೆ ತಕ್ಕಂಗೆ ಹೋಗ್ತಾರೆ, ಬರ್ತಾರೆ. ಸೊ ಕೆಲವರು ಅರ್ಜೆಂಟಲ್ಲಿ ಹೋಗಿರ್ತಾರೆ, ಏನು ತಪ್ಪೇನಾಯ್ತು. ಈ ನಾಯಕತ್ವ ಏನೆಲ್ಲ ನಮ್ಮದು ಫ್ಯೂಚರ್ ಪಕ್ಷ ಸಂಘಟನೆ ಬಗ್ಗೆ ಮತ್ತು ಅಭಿವೃದ್ಧಿ ಕೆಲವು ವಿಚಾರಗಳು ಪೆಂಡಿಂಗ್ ಇಶ್ಯೂಸ್ ಇದ್ದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ನಾನು ಪ್ರಸ್ತುತ ರಾಜಕೀಯ ವಿದ್ಯಮಾನದ ಹಿನ್ನೆಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ನೀರಾವರಿ ಇಲಾಖೆದು ನನ್ನ ಸೋಲೂರು ಹೋಬಳಿಗೆ ಅನುದಾನ ಕೊಟ್ಟಿದ್ದರು. ಅದರ ಟೆಂಡರ್ ಪ್ರೋಸೆಸ್ ಮಾಡಿಸ್ಲಿಕ್ಕೆ ಮಾತಾಡಲಿಕ್ಕೆ ಬಂದಿದ್ದೆ. ಯಾವುದು ಚರ್ಚೆನೂ ಆಗಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರನ ಚರ್ಚೆ ಮಾಡೋಕ್ಕೆ ಬಂದಿದ್ದೆ. CNN ಅವ್ರ MD ಅವ್ರ ಜೊತೆ ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸ್ದೆ. ನನ್ನ ಕೆಲಸ ಮುಗೀತು. ಶಿವಮೊಗ್ಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಬಿಜೆಪಿ ಶಾಸಕ SN ಚನ್ನಬಸಪ್ಪ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. 1995ರ ನಂತರದ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಯನ್ನ ಅನುದಾನಕ್ಕೊಳಪಡಿಸುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಉಂಟಾಗಿದೆ. ಕನ್ನಡ ಶಾಲೆಗಳನ್ನ ಸರ್ಕಾರ ಕಡೆಗಣಿಸ್ತಾ ಇದೆ, ಆದರೆ ಉರ್ದು ಶಾಲೆಗಳನ್ನ ಬೆಳೆಸಲು ಸರ್ಕಾರ ಆಸಕ್ತಿ ತೋರುತ್ತಿದೆ ಅಂತ ಶಾಸಕ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಚನ್ನಬಸಪ್ಪ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣಗೆ ಸಚಿವ ಮಧು ಬಂಗಾರಪ್ಪ ಸಾಥ್ ನೀಡಿದ್ದಾರೆ. ನೀವು ಧರ್ಮದ ವಿಷಯ ಮಾತನಾಡುವುದು ಬೇಡ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಿಮ್ಮ ಆಡಳಿತದಲ್ಲಿ ಅನುದಾನಕ್ಕೊಳಪಡಿಸಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡದ ಸರ್ಕಾರದ ವಿರುದ್ಧ ಎಮ್ಮೆಗೆ ಸಿಎಂ ಸಿದ್ದರಾಮಯ್ಯ ಫೋಟೋ ಕಟ್ಟಿ ಗದಗದಲ್ಲಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಗದಗ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು. ಕೃಷಿ ಸಚಿವ ಚಲುವರಾಯಸ್ವಾಮಿ ಭಾವಚಿತ್ರ ಸುಟ್ಟು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಹಾವೇರಿಯಲ್ಲಿಯೂ ಮೆಕ್ಕೆಜೋಳ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ರೈತರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು ಬಿಜೆಪಿ ಘಟಕ ಬೆಂಬಲ ನೀಡಿದೆ. ಹೋರಾಟದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡಿದ್ದರು. ದೇವಗಿರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಿಜೆಪಿ ಪಾದಯಾತ್ರೆ ಮಾಡಿ ರೈತನ ಶವಯಾತ್ರೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಪುನೀತ್ ಕೆರೆಹಳ್ಳಿಗೆ ಸನ್ಮಾನಿಸಿದ ವಿಚಾರ ವಿವಾದ ಆಗ್ತಾ ಇದ್ದಂತೆ ನಿವೃತ್ತ ನ್ಯಾಯಮೂರ್ತಿ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಯಾರಿಗೆ ಪ್ರಶಸ್ತಿ ಅಂತ ನನಗೆ ತಿಳಿಸಿರಲಿಲ್ಲ. ನಾನೊಬ್ಬನೇ ಪ್ರಶಸ್ತಿ ಕೊಟ್ಟಿಲ್ಲ. ಇನ್ನೊಬ್ಬರು ಮುಖ್ಯ ನ್ಯಾಯಮೂರ್ತಿಗಳಿದ್ರು. ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೋಗಿದ್ದೆ. ಆದರೆ ತಪ್ಪಾಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮುಂದೆ ಯಾವ ಪ್ರಶಸ್ತಿ ಪ್ರದಾನಕ್ಕೂ ಕೂಡ ಹೋಗಲ್ಲ ಅಂತ ವಿವಾದಕ್ಕೆ ತೆರೆ ಎಳೆದಿದ್ದಾರೆ. ಗೊತ್ತಿಲ್ಲದೆ ಹೋಗಿದ್ದೆ, ಅವರ ಪರಿಚಯ ಇರಲಿಲ್ಲ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇನೆ. ಅದು ಇವಾಗ ಸರಿಯಾಗಿ ಕಾಣ್ತಲ್ಲ, ಯಾಕಂದ್ರೆ ಅವರು ಆರೋಪಿ ಅಂತ, ಕೊಲೆ ಆರೋಪಿ ಅಂತ ಹೇಳಿದ್ದಾರೆ, ನಂಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ನೋವಾಗಿದೆ. ನಾನು ಅದು ಮಾಡಿದ ತಪ್ಪಾಯ್ತು, ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೆ ನಾನು. ಮತ್ತೆ ಇವತ್ತು ಅದೇ ಕಾರ್ಯಕ್ರಮದಲ್ಲಿ ನನಗೆ ಪ್ರಶಸ್ತಿ ಬರುವುದಿತ್ತು, ನಾನು ಹೋಗಲ್ಲ, ತಗೊಳ್ಳಲ್ಲ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ನಗರದ ಆದಿತ್ಯ ಆಸ್ಪತ್ರೆಯಲ್ಲಿ ನಡೆದಿದೆ. ಹಾಕರಗ ಗ್ರಾಮದ 28 ವರ್ಷದ ಸಂಗೀತ ಮೃತ ದುರ್ದೈವಿಯಾಗಿದ್ದಾಳೆ. ನಿನ್ನೆ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಸಂಗೀತ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಆಸ್ಪತ್ರೆ ಎದುರು ಶವವಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಆಸ್ಪತ್ರೆಯ ಗಾಜು ಒಡೆದು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ವಿಕಲಚೇತನನಿಗೆ ಸರ್ಕಾರಿ ನೌಕರ ಬಡ್ಡಿ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬೀರ್ಜೆಹಳ್ಳಿ ಗ್ರಾಮದಲ್ಲಿ ಲೋಕೇಶ್ ಎನ್ನುವವರಿಗೆ ಗೋವಿಂದಪ್ಪ ಎನ್ನುವವರು ಬಡ್ಡಿ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಲೋಕೇಶ್ ಕುಟುಂಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಲೋಕೇಶ್ಗೆ ಗೋವಿಂದಪ್ಪ 8.40 ಲಕ್ಷ ಹಣವನ್ನು ನೀಡಿದ್ದ. ಆದರೆ ಹಣ ವಾಪಸ್ ಪಡೆದುಕೊಂಡು ಹೆಚ್ಚಿನ ಹಣದ ಆಸೆಗಾಗಿ ಬೇರೆಯವರಿಗೆ ಚೆಕ್ ನೀಡಿ ಲೋಕೇಶ್ ಮೇಲೆ ಕೇಸ್ ಹಾಕಿಸಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಉಡುಪಿಗೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣಮಠದ ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮಾಡಿದ್ರು. ಈ ವೇಳೆ ಮಠದಿಂದ ಮೋದಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಬಳಿಕ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಮಠದೊಳಗೆ ಮೋದಿ ತೆರಳಿದ್ರು. ಬಳಿಕ ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದುಕೊಂಡ್ರು. ನಂತರ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನು ಉದ್ಘಾಟಿಸಿದ್ರು. ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 9 ಸಂಕಲ್ಪ ಮಾಡಿದ್ದಾರೆ. ನವ ಸಂಕಲ್ಪದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಜಲ ಸಂರಕ್ಷಣೆ, ಗಿಡ ನೆಡುವ ಅಭಿಯಾನ, ಸ್ವದೇಶಿ ವಸ್ತುಗಳ ಬಳಕೆ, ಹಸ್ತಪ್ರತಿ ರಕ್ಷಣೆ, ಆಹಾರದಲ್ಲಿ ಎಣ್ಣೆ ಕಡಿಮೆ ಬಳಕೆ, ದೇಶದ 25 ಪೌರಾಣಿಕ ಸ್ಥಳಗಳ ದರ್ಶನ ಸೇರಿದಂತೆ ಒಟ್ಟು 9 ಸಂಕಲ್ಪವನ್ನ ಪ್ರಧಾನಿ ಮಾಡಿದ್ದು ಎಲ್ಲರೂ ಪಾಲಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗಡೆ ಅವರು ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಕೋರಿದ್ರು. ಆ ಬಳಿಕ ಮಾತನಾಡಿದ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ನಡೆದ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿನಿಂದ ಗೋವಾಗೆ ತೆರಳಿದ್ದಾರೆ. ಗೋವಾದಲ್ಲಿ ಪರ್ತಗಾಳಿ ಮಠದ ಕಾರ್ಯಕ್ರಮದಲ್ಲಿ ಮೋದಿ ಪಾಲ್ಗೊಂಡಿದ್ದು ಈ ವೇಳೆ 77 ಅಡಿ ಎತ್ತರದ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ರಾಡ್ನಿಂದ ಹೆಂಡತಿ ತಲೆಗೆ ಹೊಡೆದು ಗಂಡ ಕೊಲೆ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಗರಿಗೆರೆಡ್ಡಿ ಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ದಿಲ್ಶಾದ್ ಕೊಲೆಯಾದ ಗೃಹಿಣಿಯಾಗಿದ್ದು ಬಾಲು ಕೊಲೆ ಮಾಡಿದ ವ್ಯಕ್ತಿಯಾಗಿದ್ದಾನೆ. ಫರ್ನಿಚರ್ ಫ್ಯಾಕ್ಟರಿ ಬೆಂಕಿಗಾಹುತಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಹಿರೇಬೇವನೂರ ಬಳಿ ಸಂಭವಿಸಿದೆ. ಫ್ಯಾಕ್ಟರಿ ಹೊರಭಾಗದಲ್ಲಿ ಸ್ವಚ್ಛತೆ ಮಾಡುವ ಕೆಲಸಕ್ಕೆ ಬೆಂಕಿ ಇಟ್ಟಿದ್ದ ವೇಳೆ ಅವಘಡ ಸಂಭವಿಸಿದೆ. ಆನೇಕಲ್ನ ಜಿಗಣಿ ಸಮೀಪದ ಹರಪನಹಳ್ಳಿ ಗ್ರಾಮದಲ್ಲಿರುವ ವರುಣ್ ರೆಸಿಡೆನ್ಸಿ ಲೇಔಟ್ ನಿವಾಸಿಗಳು ರಸ್ತೆಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 3 ವರ್ಷದಿಂದ ಬಡಾವಣೆ ನಿವಾಸಿಗಳಿಗೆ ರಸ್ತೆ ವಿಚಾರವಾಗಿ ಸಮಸ್ಯೆ ಆಗ್ತಾ ಇದೆ. ಇದೀಗ ಬಡಾವಣೆ ರಸ್ತೆಗೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದು ಬಡಾವಣೆ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನದಂಗಡಿಯಲ್ಲಿ ಮಾಲೀಕನ ಗಮನ ಬೇರೆಡೆಗೆ ಸೆಳೆದು ನಕಲಿ ಉಂಗುರ ಇಟ್ಟು ಅಸಲಿ ಉಂಗುರ ಕಳ್ಳತನ ಮಾಡಿರುವಂತಹ ಘಟನೆ ಭುವನೇಶ್ವರಿ ನಗರದಲ್ಲಿ ನಡೆದಿದೆ. ರಾಜೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಕೊಲೆ ಆರೋಪಿ ದರ್ಶನ್ ಅಭಿನಯದ ಡೆವಿಲ್ ಗೆಲುವಿಗಾಗಿ ದರ್ಶನ್ ಫ್ಯಾನ್ಸ್ ನಾಡದೇವಿ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ. ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಡೆವಿಲ್ ಚಿತ್ರ ರಿಲೀಸ್ ಆಗಲಿದೆ.